ನಮಸ್ಕಾರ. ನ್ಯೂಸ್ ಫಸ್ಟ್ ಸ್ಪೆಷಲ್ಗೆ ಸ್ವಾಗತ. ನಾನು ಚಂದ್ರಮೋಹನ್. ನೀವು NRI ಆಗಿ ತಿಂಗಳಿಗೆ ಲಕ್ಷ ಸಂಬಳ ಎಣಿಸ್ತಾ ಇದ್ದೀರಾ? ಆದರೆ ನಿಮ್ಮ ಬಳಿ ಭಾರತದಲ್ಲಿ ಭೂಮಿ ಇಲ್ವೇ? ಹಾಗಾದರೆ ನಿಮಗೆ ಮದುವೆ ಆಗಲು ಭಾರತದಲ್ಲಿ ಹುಡುಗಿಯರು ಸಿಗಲ್ಲ. ಇದು ಅಚ್ಚರಿಯಾದರೂ ಸತ್ಯ. ವಿದೇಶದಲ್ಲಿ ಲಕ್ಷ ಸಂಬಳ ಪಡೆಯುವ ಹುಡುಗರಿಗೂ ಈಗ ಭಾರತದಲ್ಲಿ ಹುಡುಗಿಯರು ಸಿಗ್ತಿಲ್ಲ. ಭಾರತದಲ್ಲಿ ಭೂಮಿಯನ್ನು ಹೊಂದಿರಲೇಬೇಕು, ವರ ಅಮೆರಿಕಾದಲ್ಲಿದ್ದರೆ ಗ್ರೀನ್ ಕಾರ್ಡ್ ಹೊಂದಿರಲೇಬೇಕು ಅಂತ ಈಗ ಹುಡುಗಿಯರೇ ಷರತ್ತನ್ನು ವಿಧಿಸ್ತಿದ್ದಾರೆ. ಭಾರತದಲ್ಲಿ ಭೂಮಿ ಇಲ್ಲದ ವರನಿಗೆ ಈಗ ಮದುವೆಯಾಗಲು ಹುಡುಗಿಯರೇ ಸಿಗ್ತಿಲ್ಲ. ಇದು ಕರ್ನಾಟಕ, ಆಂಧ್ರ ಪ್ರದೇಶ, ತೆಲಂಗಾಣದ ಮದುವೆಗೆ ಬಂದ NRI ಹುಡುಗರ ಗೋಳು. ಹಳ್ಳಿಯಲ್ಲಿರುವ ಹುಡುಗರಿಗೆ ಮಾತ್ರವಲ್ಲ, ವಿದೇಶದಲ್ಲಿ ಪ್ರತಿ ತಿಂಗಳು ಲಕ್ಷಗಟ್ಟಲೆ ಸಂಬಳ ಗಳಿಸುವ ಹುಡುಗರಿಗೂ ಈಗ ಬಾಳ ಸಂಗಾತಿ ಸಿಗ್ತಿಲ್ಲ. ಮದುವೆ ಮಾರುಕಟ್ಟೆಯಲ್ಲಿ ಭೂಮಿ ಮಾಲೀಕತ್ವ ಇಲ್ಲದ ಹುಡುಗರನ್ನ ಯುವತಿಯರು ತಿರಸ್ಕರಿಸ್ತಿದ್ದಾರೆ. ನೋ ಲ್ಯಾಂಡ್ ನೋ ಮ್ಯಾರೇಜ್ ಅಂತಿದ್ದಾರೆ ಯುವತಿಯ ಪೋಷಕರು. ಅಮೆರಿಕಾದಲ್ಲಿ ತಿಂಗಳಿಗೆ ₹1,00,000ಗಿಂತ ಹೆಚ್ಚಿನ ಸಂಬಳ, ಟೆಸ್ಲಾ ಕಾರ್ ಹೊಂದಿರುವ ರಾಜ್ ಜಾಗೀರ್ದಾರ್ ಎಂಬಾತನಿಗೂ ಈಗ ಮದುವೆ ಆಗಲು ಹುಡುಗಿ ಸಿಕ್ಕಿಲ್ಲ. ಏಕೆಂದರೆ ರಾಜ್ ಜಾಗೀರ್ದಾರ್ಗೆ ಭಾರತದಲ್ಲಿ ಯಾವುದೇ ಭೂಮಿ ಇಲ್ಲ. ಕೃಷಿ ಭೂಮಿಯಾಗಲಿ, ವಾಣಿಜ್ಯ ಉದ್ದೇಶದ ಭೂಮಿಯಾಗಲಿ, ಮನೆಗಳಾಗಲಿ ಇಲ್ಲ. ಹೀಗಾಗಿ ಕಳೆದ 4-5 ವರ್ಷದಿಂದ ಭಾರತದಲ್ಲಿ ಮದುವೆಯಾಗಲು ಹುಡುಗಿಯರು ಸಿಗ್ತಿಲ್ಲ ಅಂತೇಳಿ ರಾಜ್ ಜಾಗೀರ್ದಾರ್ ತಮ್ಮ ಗೋಳನ್ನು ತೋಡ್ಕೊಂಡಿದ್ದಾರೆ. ಅಮೆರಿಕಾ, ಕೆನಡಾ, ಆಸ್ಟ್ರೇಲಿಯಾ, ಇಂಗ್ಲೆಂಡ್ನಲ್ಲಿರುವ ಭಾರತದ ಹುಡುಗರಿಗೆ ಈಗ ಭಾರತದಲ್ಲಿ ಮದುವೆ ಆಗಲಿಕ್ಕೆ ಹುಡುಗಿಯರು ಸಿಗ್ತಾ ಇಲ್ಲ. ಡಾಟಾ ಸೈನ್ಸ್ನಲ್ಲಿ ಮಾಸ್ಟರ್ ಡಿಗ್ರಿ ಪಡೆದು ಆಸ್ಟ್ರೇಲಿಯಾದಲ್ಲಿ ಉದ್ಯೋಗದಲ್ಲಿರುವ ಹುಡುಗರಿಗೆ ಮದುವೆ ಆಗಲು ಹುಡುಗಿ ಸಿಕ್ಕಿಲ್ಲ. ಹುಡುಗನ ಪೋಷಕರು ಬಡ ಮಧ್ಯಮ ವರ್ಗದ ಹಿನ್ನೆಲೆಯಿಂದ ಬಂದಿದ್ದು ಭಾರತದಲ್ಲಿ ಹೆಚ್ಚಿನ ಭೂಮಿಯನ್ನು ಹೊಂದಿಲ್ಲ. ಮಕ್ಕಳನ್ನು ಸಾಲ ಸೋಲ ಮಾಡಿ ಓದಿಸಿ ವಿದೇಶಕ್ಕೆ ಕಳಿಸಿ ಜೀವನದಲ್ಲಿ ಸೆಟ್ಲ್ ಆಗುವಂತೆ ಪೋಷಕರು ಮಾಡಿದ್ದಾರೆ. ಆದರೆ ತಮ್ಮ ಸ್ವಂತ ಊರು ಮತ್ತು ತಾಲೂಕಿನಲ್ಲಿ ಭೂಮಿಯನ್ನು ಖರೀದಿಸಿಲ್ಲ. ಹೀಗಾಗಿ ಈಗ ಮದುವೆ ವಯಸ್ಸಿಗೆ ಬಂದ ಮಗನಿಗೆ ಹೆಣ್ಣು ಕೊಡಲು ಜನರು ಹಿಂಜರಿತಾ ಇದ್ದಾರೆ. ಹೀಗಾಗಿ ಈಗ NRI ವರ ಮಹಾಶಯರು ಬೆಂಗಳೂರು, ಹೈದರಾಬಾದ್ ಸುತ್ತಮುತ್ತ ಭೂಮಿ ಖರೀದಿಗೆ ಪ್ಲಾನ್ ಮಾಡಿದ್ದಾರೆ. ಎಕರೆಗಟ್ಟಲೆ ಭೂಮಿ ಇದ್ದರೆ ಮದುವೆಗೆ ಹೆಣ್ಣು ಕೊಡಲು ಯುವತಿಯ ಪೋಷಕರು ಮುಂದಾಗ್ತಾ ಇದ್ದಾರೆ. ವರನ NRI ಸ್ಟೇಟಸ್ ಇದ್ದ ಮಾತ್ರಕ್ಕೆ ಮದುವೆಗೆ ಹುಡುಗಿಯರು ಸಿಗ್ತಿಲ್ಲ. ಹಾಗಾದರೆ ಯುವತಿಯರ ಮತ್ತು ಹಾಗೂ ಅವರ ಪೋಷಕರ ಈ ನಿರ್ಧಾರಕ್ಕೆ ಕಾರಣವೇನು ಗೊತ್ತಾ? ವಿದೇಶದಲ್ಲಿ ಉದ್ಯೋಗದ ಕಡಿತದ ಕಾರಣದಿಂದ ಉದ್ಯೋಗವನ್ನು ಕಳ್ಕೊಳ್ಬೋದು. ಪತ್ನಿಗೆ ಅಮೆರಿಕದ ಪೌರತ್ವ ಸಿಗದೆ ಹೋಗ್ಬೋದು. ಮದುವೆ ಬಳಿಕ ಡೈವರ್ಸ್ ಆಗ್ಬೋದು. ಆದರೆ ಭಾರತದಲ್ಲಿ ಭೂಮಿ ಇದ್ದರೆ ಆರ್ಥಿಕವಾಗಿ ದಂಪತಿಗಳು ಸ್ಥಿರತೆಯನ್ನು ಹೊಂದಿರ್ತಾರೆ ಅನ್ನೋದು ಯುವತಿಯ ಪೋಷಕರ ನಂಬಿಕೆ. ಆದರೆ ಅಮೆರಿಕ, ಆಸ್ಟ್ರೇಲಿಯಾದಲ್ಲೇ ಭವಿಷ್ಯ ಕಂಡುಕೊಳ್ಳ ಬಯಸುವ ಹುಡುಗರು ಭಾರತದಲ್ಲಿ ಏಕೆ ಭೂಮಿಯನ್ನು ಖರೀದಿಸಬೇಕು ಅಂತಿದ್ದಾರೆ. ಹೀಗಾಗಿ ಮ್ಯಾರೇಜ್ ಬ್ಯೂರೋಗಳಲ್ಲಿ NRI ಹುಡುಗರಿಗೆ ಈಗ ಬೇಡಿಕೆ ಕಡಿಮೆ ಆಗಿದೆ. ಭಾರತದಲ್ಲಿ ಕನಿಷ್ಠ 10 ಎಕರೆ ಭೂಮಿ ಇರಬೇಕು, ಅಮೆರಿಕದ ಗ್ರೀನ್ ಕಾರ್ಡ್ ಇರಬೇಕು ಅಂತ ಯುವತಿಯರೇ ಹುಡುಗರ ಮುಂದೆ ಈಗ ಬೇಡಿಕೆನ ಇಡ್ತಾ ಇದ್ದಾರೆ. ಇದನ್ನೇ ಹೇಳೋದು ಕಾಲಾಯ ತಸ್ಮೈ ನಮಃ ಅಂತೇಳಿ. ಈ ಹಿಂದಿನ ಕಾಲದಲ್ಲಿ ವರದಕ್ಷಿಣೆಯನ್ನು ಇಸ್ಕೊಂಡು ಹುಡುಗರು ಮದುವೆನ ಆಗ್ತಾಯಿದ್ರು. ಆದ್ರೀಗ ವಧುದಕ್ಷಿಣೆ ಕೊಟ್ಟರು ಕೂಡ ಯುವತಿಯರು ಮದುವೆ ಆಗಲಿಕ್ಕೆ ಸಿಗ್ತಾ ಇಲ್ಲ. ಇದೇ ಇವತ್ತಿನ ವಿಶೇಷ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.